ಯಾಕೋ ಇವತ್ತು ಪ್ರಕಾಶ್ ತುಂಬ ನೆನಪಾಗ್ತಾ ಇದ್ದಾನೆ. ಏನು ಮಾಡಲಿ? ಅಲ್ಲ, ಈಗ ಅವನನ್ನು ಮೀಟ್ ಮಾಡೋದು ಬೇಡ, ಅಪ್ಪ ಅಮ್ಮ ತೋರಿಸಿದ ಹುಡುಗನ್ನೇ ಮದುವೆ ಮಾಡ್ಕೊಳ್ಳೋಣ ಅಂತ ನಿರ್ಧಾರಕ್ಕೆ ಬಂದಿದ್ದೆ. ಆದರೂ ಯಾಕೋ ಅವನನ್ನು ಮರೆಯೋದಕ್ಕೆ ಆಗ್ತಾ ಇಲ್ಲ. ಇಲ್ಲ, ನನಗೆ ಈ ಮದುವೆ ಇಷ್ಟ ಇಲ್ಲ. ಅದಕ್ಕೆ ಏನೋ ಸಹಾಯ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವರು ನಡ್ನೀರಲ್ಲಿ ಕೈ ಬಿಟ್ಬಿಟ್ರು. ಅವರು ನನ್ನನ್ನೇ ತಪ್ಪಿತಸ್ಥೆ ಮಾಡಿ ಅಮ್ಮನ ಎದುರುಗಡೆ ನನ್ನನ್ನು ಕೆಟ್ಟವಳು ಮಾಡೋದಕ್ಕೆ ನೋಡ್ತಾ ಇದ್ದಾರೆ. ನಾನು ಈ ವಿಚಾರ ಎಲ್ಲನೂ ಯಾರ ಹತ್ರ ಹೇಳ್ಕೊಳ್ಳಿ? ಯಾರು ನನಗೆ ಸಹಾಯ ಮಾಡ್ತಾರೆ? ಯಾರಾದರೂ ನನಗೆ ಗೈಡೆನ್ಸ್ ಕೊಡ್ತಾರಾ? ಅಲ್ಲ, ಅಪ್ಪ ಅಮ್ಮನ ಹತ್ರನೂ ಮಾತಾಡೋಕ್ಕಾಗಲ್ಲ, ಅಣ್ಣ ಅತ್ತಿಗೆ ಹತ್ರನೂ ಹೇಳೋಕ್ಕಾಗಲ್ಲ. ಮತ್ತು ಶರ್ಮಿಳಾ ಅಕ್ಕ ಇದ್ದಾರಲ್ಲ, ಶರ್ಮಿಳಾ ಅಕ್ಕನ ಹತ್ರನೇ ಮಾತಾಡ್ತೀನಿ. ಅವರೇ ಏನಾದರೂ ಒಂದು ಹೇಳ್ತಾರೆ ಅನಿಸುತ್ತೆ. ಅಯ್ಯೋ, ಅಲ್ಲಿ ಅತ್ತೆ ಇರ್ತಾರೆ, ಅವ್ರ ಎದುರುಗಡೆ ಈ ವಿಚಾರ ಮಾತಾಡೋದಕ್ಕಾಗಲ್ಲ. ಏನು ಮಾಡಲಿ? ಶರ್ಮಿಳಾ ಅಕ್ಕನೇ ಇಲ್ಲಿಗೆ ಬರೋಕ್ಕೆ ಹೇಳಿದ್ರೆ? ಹೌದು, ಅವರನ್ನೇ ಇಲ್ಲ ಕರಿತೀನಿ. ಹಲೋ, ಹಾಂ ನಿಧಿ, ಹೇಳು. ಅಲ್ಲ, ಇಲ್ಲಿಂದ ಇಲ್ಲಿಗೆ ಕಾಲ್ ಮಾಡಿದೀಯಾ? ಏನು ವಿಷಯ? ಶರ್ಮಿಳಾ ಅಕ್ಕ, ನಾನು ನಿಮ್ಮ ಹತ್ರ ಏನೋ ಒಂದು ವಿಷಯ ಮಾತಾಡಬೇಕು. ಹಾಂ, ಮಾತಾಡು ನಿಧಿ, ಬಾ ಇಲ್ಲಿಗೆ, ರೂಮ್ಗೆ ಬಾ. ಇಲ್ಲ ಅಕ್ಕ, ರೂಮಲ್ಲಿ ಅತ್ತೆ ಇರ್ತಾರೆ, ಅತ್ತೆ ಎದುರುಗಡೆ ಇದೆಲ್ಲ ಮಾತಾಡೋದಕ್ಕಾಗಲ್ಲ. ನೀವೇನು ಅಂದ್ಕೊಳ್ಳಿಲ್ಲ ಅಂತಂದರೆ ನನ್ನ ರೂಮಿಗೆ ಬರ್ತೀರಾ? ನನಗೆ ಗೊತ್ತು ನಿಮಗೆ ತುಂಬ ಟಯರ್ಡ್ ಆಗಿರುತ್ತೆ ಅಂತ. ಆದ್ರೂ ಪ್ಲೀಸ್ ಅಕ್ಕ, ಪ್ಲೀಸ್ ಒಂದು 10 ನಿಮಿಷ ಬನ್ನಿ. ಅಯ್ಯೋ, ಅದಕ್ಕೆ ಯಾಕೆ ಪ್ಲೀಸ್ ಪ್ಲೀಸ್ ಅಂತೀಯಾ? ಬರ್ತೀನಿರು. ಶರ್ಮಿಳಕ್ಕ ನಿಜವಾಗ್ಲೂ ನನಗೆ ಸಹಾಯ ಮಾಡ್ತಾರಾ? ಅಲ್ಲ, ಅವರು ಈ ವಿಚಾರನ ಮನೆಯವ್ರ ಹತ್ರ ಎಲ್ಲ ಹೇಳಿಬಿಟ್ರೆ ಆಮೇಲೆ ಏನಾದರೂ ಪ್ರಾಬ್ಲಮ್ ಆಗುತ್ತೋ ಏನೋ. ಅಕ್ಕ, ಇಲ್ಲ, ಅಕ್ಕನ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಾಯ್ತು. ಈಗ ಸದ್ಯಕ್ಕೆ ನನಗೆ ಈ ವಿಷಯ ಎಲ್ಲ ಶೇರ್ ಮಾಡ್ಕೊಳ್ಳೋದಕ್ಕೆ ಇರೋದು ಇವ್ರೊಬ್ಬರೇನೇನೆ. ನನಗೆ ಫ್ರೆಂಡ್ಸ್ ಕೂಡ ಇಲ್ಲ ಜಾಸ್ತಿ. ಅವ್ರ ಹತ್ರ ಹೇಳಿದ್ರು ಅವ್ರು ನನ್ನನ್ನೇ ಆಡ್ಕೋತಾರಪ್ಪ. ಬೇಡ, ಇವ್ರ ಹತ್ರನೇ ಸಜೆಷನ್ ಕೇಳೋಣ. ನಿಧಿ, ನಿಧಿ. ಹಾಂ, ಬಂದೆ ಅಕ್ಕ. ನಿಧಿ, ಯಾಕೆ, ಏನಾಯ್ತು? ಏನೋ ಮಾತಾಡಬೇಕು, ರೂಮಿಗೆ ಬನ್ನಿ ಅಂತ ಅಂದಿಯಲ್ಲ. ಅಕ್ಕ, ಬನ್ನಿ ಅಕ್ಕ, ಕುತ್ಕೊಳ್ಳಿ. ಹೇಳು, ಏನಾಯ್ತು? ಅಕ್ಕ, ನಾನೊಂದು ಇಕ್ಕಟ್ಟಿನ ಪರಿಸ್ಥಿತಿನಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ಕಣೆ. ನೀನು ಸಹಾಯ ಮಾಡ್ತೀಯಾ ನನಗೆ? ಸಹಾಯನಾ? ಏನು ವಿಷಯ ಹೇಳು. ಅಕ್ಕ, ಅದು ನಾನೊಂದು ಹುಡುಗನ ತುಂಬ ಇಷ್ಟಪಡ್ತಾ ಇದ್ದೀನಿ ಅಕ್ಕ. ಈ ವಿಷಯ ನಮ್ಮ ಮನೆಯಲ್ಲಿ ನಮ್ಮ ಅತ್ತಿಗೆಗೊಬ್ರು ಗೊತ್ತಿದೆ. ಅವ್ರು ನನಗೆ ಸಹಾಯ ಮಾಡ್ತೀನಿ ಅಂತ ಹೇಳಿ ಅವ್ರ ಸ್ವಾರ್ಥಕ್ಕೋಸ್ಕರ ನನ್ನನ್ನು ಬಳಸ್ಕೊತಾ ಇದ್ದಾರೆ. ಅದಕ್ಕೆ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಈ ಕಡೆ ಅಪ್ಪ ಅಮ್ಮ ತೋರಿಸಿದ ಹುಡುಗನ ಮದುವೆ ಮಾಡ್ಕೊಳ್ಳೋಣ ಅಂದರೆ ನನ್ನ ಮನಸ್ಸಾಕ್ಷಿ ಒಪ್ತಾ ಇಲ್ಲ. ಈ ಕಡೆ ಅವನ ಜೊತೆ ಹೋಗೋಣ ಅಂತ ಅಂದರೆ ನನಗೆ ಬೇರೆ ದಾರಿ ಏನೂ ಇಲ್ಲ ಅಕ್ಕ. ಅದಕ್ಕೆ ನೀವು ನನಗೆ ಸಹಾಯ ಮಾಡ್ತೀರಾ? ಏನು, ಲವ್ವಾ? ನೋಡು ನಿಧಿ, ನಾನು ನನ್ನ ಅನುಭವದಿಂದ ಒಂದು ಮಾತು ಹೇಳ್ತೀನಿ. ಈ ಲವ್ವು ಗಿವ್ವು ಏನು ಬೇಡಮ್ಮ. ಅಪ್ಪ ಅಮ್ಮ ಯಾರು ತೋರಿಸ್ತಾರೋ ಅವ್ರ ಮದುವೆ ಆಗಿ ಅವ್ರ ಜೊತೆ ಹೊಂದ್ಕೊಂಡು ಬಾಳು ಸಾಕು. ಅಕ್ಕ, ಅದು ಹೇಗೆ ಸಾಧ್ಯ ಅಕ್ಕ? ನನ್ನ ಕೈಲಂತೂ ಅವನನ್ನು ಮರೆಯೋದಕ್ಕೆ ಆಗ್ತಾ ಇಲ್ಲ. ಕೂತ್ರು ನಿಂತರು, ಎಲ್ಲಿ ಹೋದ್ರು ಎಲ್ಲಿ ಬಂದರು ಅವನೇ ನೆನಪಾಗ್ತಾನೆ. ಈ ಮದುವೆ ಫಿಕ್ಸ್ ಆಗಿರೋ ಹುಡುಗ ಬೇರೆ ಯಾವಾಗಲೂ ಕಾಲ್ ಮಾಡ್ತಾನೆ ಇರ್ತಾನೆ. ನನಗೊಂದು ಜೊತೆ ಮಾತಾಡೋದಕ್ಕೂ ಇಷ್ಟ ಇಲ್ಲ ಅಕ್ಕ. ನೋಡು ನಿಧಿ, ನಾನು ನಿನಗೆ ಯಾವ ಥರನೂ ಸಹಾಯ ಮಾಡೋಕ್ಕಾಗಲ್ಲ. ಯಾಕಂದರೆ ನಾನು ಇವತ್ತೊಂದೇ ದಿನ ಈ ಮನೆಯಲ್ಲಿರೋದು. ನಾಳೆ ಒಂದು ಮನೆ ನೋಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಆಲ್ಮೋಸ್ಟ್ ಆ ಮನೆಯೇ ಫಿಕ್ಸ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನನ್ನ ಫ್ರೆಂಡು ಹೇಳಿದಾಳೆ, ಚೆನ್ನಾಗಿದೆ ಕಣೆ, ನಿನ್ಗೆ ಅಡ್ಜಸ್ಟ್ ಆಗುತ್ತೆ, ಬಂದ್ಬಿಡು ಅಂತ. ನನಗೂ ಇಲ್ಲಿ ಇರೋದಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ನಿನಗೆ ಗೊತ್ತಲ್ವಾ ನಿಮ್ಮ ಅತ್ತಿಗೆ ಯಾವ ಥರ ಅಂತ ಹೇಳಿ. ಹಾಗಾಗಿ ನಾನು, ಅಣ್ಣ ಮತ್ತು ಅಮ್ಮ 3 ಜನನೂ ನಾಳೆ ಮನೆ ನೋಡಿ ಅಕಸ್ಮಾತ್ ಏನಾದರೂ ಮನೆ ಇಷ್ಟ ಆಯಿತು ಅಂದರೆ ಅಲ್ಲೇ ಶಿಫ್ಟ್ ಆಗೋಣ ಅಂತ ಇದ್ದೀವಿ. ನಾನು ಏನು ಮಾಡೋಕ್ಕಾಗುತ್ತೆ ಹೇಳು? ಅಕ್ಕ, ಏನಕ್ಕ ಹೇಳ್ತಾ ಇದ್ದೀರಾ? ಅಲ್ಲ, ನೀವು ಬೇರೆ ಮನೆಗೆ ಹೋಗ್ತಾ ಇದ್ದೀರಾ? ಅಕ್ಕ ಪ್ಲೀಸ್ ಅಕ್ಕ, ಇಲ್ಲೇ ಇರಿ ಅಕ್ಕ, ಪ್ಲೀಸ್. ನೀನೇನೋ ಇರು ಅಂತ ಹೇಳ್ತೀಯಾ. ಇಲ್ಲಿರೋದಕ್ಕೆ ನಮ್ಮ ಅಮ್ಮಂಗೂ ಸ್ವಲ್ಪ ಕಷ್ಟ ಆಗ್ತಾ ಇದೆ ನಿಧಿ, ಅರ್ಥ ಮಾಡ್ಕೊ. ನಾನು ಬೇಕಿದ್ರೆ ನಿಮ್ಗೊಂದು ಸಜೆಷನ್ ಕೊಡ್ತೀನಿ. ನೀನು ಲವ್ ಮಾಡ್ತಿರೋ ಹುಡುಗ ಏನು ಕೆಲಸ ಮಾಡ್ತಿದ್ದಾನೆ? ಅಕ್ಕ, ಅವನೇನು ಕೆಲಸ ಮಾಡ್ತಾ ಇಲ್ಲ ಅಕ್ಕ. ನೋಡು ನಿಧಿ, ಪ್ರೀತಿ ಮುಖ್ಯ. ನಾನು ಪ್ರೀತಿ ತಪ್ಪು, ಪ್ರೀತಿಸೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ನಾವು ಪ್ರೀತಿ ಮಾಡೋ ವ್ಯಕ್ತಿ ಸರಿ ಇದ್ದಾನ, ಪರ್ಫೆಕ್ಟಾ, ನಾನು ಅವನ ಜೊತೆ ಚೆನ್ನಾಗಿರ್ತೀನ, ಅವ್ನು ನನ್ನನ್ನು ನೋಡ್ಕೋತಾನ ಅನ್ನೋದು ಮುಖ್ಯ ಆಗುತ್ತೆ. ನಿನಗೆ ಗೊತ್ತಿಲ್ಲದೆ ಇರೋ ಒಂದು ಸತ್ಯ ಹೇಳ್ತೀನಿ ಕೇಳು. ನಾನು ನಿನ್ನ ಥರನೇ ಮದುವೆಗೆ ಮುಂಚೆ ಯಾರೋ ಒಬ್ರನ್ನ ಇಷ್ಟಪಟ್ಟಿದ್ದೆ. ಮದುವೆ ಆದಮೇಲೂ ಕೂಡ ಅವ್ರ ನೆನಪಲ್ಲೇ ಇದ್ದೆ, ಅವ್ರಿಗೋಸ್ಕರನೇ ಅವ್ರ ಜೊತೆ ಟಚ್ಚಲ್ಲೇ ಇದ್ದೆ. ಆದರೆ ಕೊನೆಗೆ ಅವ್ನು ನನಗೆ ಮೋಸ ಮಾಡಿಬಿಟ್ಟ ನಿಧಿ. ಯಾರು ಕೂಡ ಕೊನೆವರೆಗೂ ನಮ್ಮ ಜೊತೆ ಬರಲ್ಲ ಅನ್ನೋದು ಸತ್ಯ. ಆದರೆ ಇದ್ದಷ್ಟು ದಿನ ನಮ್ಮ ಜೊತೆ ಯಾರಿರ್ತಾರೆ ಅವ್ರ ಜೊತೆ ನಾವು ಖುಷಿಯಾಗಿರಬೇಕು. ಇವತ್ತು ನಾನು ನನ್ನ ಗಂಡ ನನ್ನ ಮಗನಿಂದ ದೂರ ಆಗಿ ನನಗೆಷ್ಟು ನೋವು ಅನುಭವಿಸ್ತಾ ಇದ್ದೀನಿ ಗೊತ್ತಾ ನಿಧಿ.
ನಾನು ಅಡ್ಜಸ್ಟ್ ಮಾಡಿಕೊಂಡು ಅವ್ರ ಜೊತೆ ಜೀವನ ಮಾಡಿದರೆ ನನ್ನ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ರು. ಅವ್ರು ನನಗೇನೂ ಕಮ್ಮಿ ಮಾಡಿರಲಿಲ್ಲ. ಒಳ್ಳೆ ಅತ್ತೆ ಮಾವ, ಒಳ್ಳೆ ಗಂಡ, ಒಂದು ಮುದ್ದಾದ ಮಗುನೂ ಇತ್ತು. ಆದರೆ ನಾನು ನನ್ನ ಸ್ವಾರ್ಥಕ್ಕೋಸ್ಕರ ನನ್ನ ಜೀವನನೇ ಹಾಳು ಮಾಡ್ಕೊಂಬಿಟ್ಟೆ. ನೀನು ಆ ಥರ ಮಾಡ್ಕೋಬೇಡ. ನಾನು ಹೇಳ್ತಾ ಇದ್ದೀನಲ್ಲ, ನನಗೆ ಪರಿಸ್ಥಿತಿ ನಿನಗೆ ಬರೋದು ಬೇಡ. ನೀನು ಚೆನ್ನಾಗಿರಬೇಕು ನಿಧಿ. ನನ್ನನ್ನು ಕೇಳೋದಾದರೆ ನೀನು ಈಗ ಯಾವ ಹುಡುಗನ ತೋರಿಸಿದಾರೋ ಅವ್ರ ಜೊತೆ ತುಂಬ ಚೆನ್ನಾಗಿ ಹೊಂದಾಣಿಕೆ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗು. ಆವಾಗ ನಿನ್ನ ಜೀವನನೂ ಚೆನ್ನಾಗಿರುತ್ತೆ, ಎಲ್ಲರೂ ಖುಷಿಯಾಗೂ ಇರ್ತಾರೆ. ಅಕ್ಕ, ನೀವು ಹೇಳ್ತಿರೋದು ನಿಜನೇ, ನಾನು ಸುಳ್ಳು ಅಂತ ಹೇಳಲ್ಲ. ಈಗ ಆಯಿತು, ನಿಮ್ಮ ಗಂಡ ಒಳ್ಳೆಯವರಾಗಿದ್ರು, ಅವರನ್ನು ಬಿಟ್ಟು ನೀವು ತಪ್ಪು ಮಾಡಿದ್ರಿ, ಅಗ್ರಿ, ಒಪ್ಕೊತೀನಿ. ಬಟ್ ನಾನು ಮದುವೆ ಆಗೋ ಹುಡುಗ ಅವನು ಒಳ್ಳೆಯವನಾಗಿರಲಿಲ್ಲ ಅಂತಂದರೆ, ಈಗ ಇಷ್ಟಪಡ್ತಾ ಇರೋವನೇ ಒಳ್ಳೆಯವನಾಗಿದ್ದರೆ ಅವಾಗ ನನಗೆ ಪಶ್ಚಾತ್ತಾಪ ಕಾಡುತ್ತೆ ತಾನೆ, ಅವನನ್ನೇ ಮದುವೆ ಮಾಡ್ಕೊಬೇಕಾಗಿತ್ತು ಅಂತ. ನೋಡು ನಿಧಿ, ನೀನು ಹೇಳಿದ್ದು ಕರೆಕ್ಟು. ಆದರೆ ನೀನು ಮದುವೆಗೆ ಮುಂಚೆ ನಿನಗೆ ತುಂಬ ಅವಕಾಶ ಇದೆಯಲ್ಲ. ಈಗ ಹುಡುಗನ ಜೊತೆ ಓಡಾಡು, ಅವನ ಜೊತೆ ಮಾತಾಡು, ಅವನು ಹೇಗೆ ಅಂತ ಅರ್ಥ ಮಾಡ್ಕೊ. ಅವ್ನು ನಿನ್ನನ್ನು ಚೆನ್ನಾಗಿ ನೋಡ್ಕೋತಾನ ಗೊತ್ತಾಗುತ್ತಲ್ವಾ. ಈಗ ಅಪ್ಪ ಅಮ್ಮ ಇಷ್ಟು ವರ್ಷದಿಂದ ನಿನ್ನ ಸಾಕಿ ಬೆಳೆಸಿ ಓದಿಸಿ ಎಲ್ಲ ಮಾಡ್ತಿದ್ದಾರೆ ಅಂತಂದರೆ ನಿನಗೆ ಒಳ್ಳೆ ಹುಡುಗನ ಹುಡುಕ್ಬೇಕು ಅನ್ನೋದು ಅವ್ರ ಮನಸ್ಸಲ್ಲಿ ಇರುತ್ತಲ್ವಾ. ಅವ್ರು ಒಳ್ಳೆಯವನ್ನೇ ನೋಡಿರ್ತಾರಲ್ವಾ. ನೀನು ಸ್ವಲ್ಪ ಟೈಮ್ ತಗೋ, ಹುಡುಗನ್ನ ಅರ್ಥ ಮಾಡ್ಕೊ. ಅವ್ನು ಒಳ್ಳೆಯವನು ಅಂತ ಗೊತ್ತಾದ ಮೇಲೇ ಮದುವೆ ಮಾಡ್ಕೊ. ಅಕಸ್ಮಾತ್ ನಿನಗೆ ಮದುವೆ ಇಷ್ಟ ಆಗಲಿಲ್ವಾ, ಬೇಡ ಈ ಥರ ಇದೆ ಅಂತ ನಿಮ್ಮ ಅಪ್ಪ ಅಮ್ಮಂಗೆ ಅರ್ಥ ಮಾಡಿಸು. ಈಗ ಹುಡುಗನಲ್ಲಿ ಏನಾದರೂ ಸಮಸ್ಯೆ ಇದೆಯಾ, ಫ್ಯಾಮಿಲಿನಲ್ಲಿ ಏನಾದರೂ ಸಮಸ್ಯೆ ಇದೆಯಾ ತಿಳ್ಕೊಂಡು ನೀನು ಬಗೆಹರಿಸ್ಕೋಬೋದು. ನೋಡು, ಅವಕಾಶ ಸಿಕ್ಕಿದೆ ನಿನಗೆ, ನೀನು ಅದನ್ನು ಯೂಸ್ ಮಾಡ್ಕೊ. ನನ್ನ ಜೀವನದ ಥರ ನಿನ್ನ ಜೀವನ ಆಗಬಾರ್ದು ಅಂತ ಹೇಳ್ತಾ ಇದ್ದೀನಿ. ಇದಕ್ಕೆ ಮೇಲೆ ನಿನಗೆ ಬಿಟ್ಟಿದ್ದು ನಿಧಿ. ಸರಿ ಅಕ್ಕ, ನಾನು ಯೋಚನೆ ಮಾಡ್ತೀನಿ. ಯೋಚನೆ ಮಾಡು ನಿಧಿ. ನೋಡು, ಯೋಚನೆ ಮಾಡಿ ಒಳ್ಳೆ ನಿರ್ಧಾರಕ್ಕೆ ಬಾ, ಸರಿನಾ? ಸರಿ, ನನಗೆ ಹೋಗಿ ಮಲ್ಕೊತೀನಿ. ಬೆಳಿಗ್ಗೆಗೆ ಎದ್ದು ಮತ್ತೆ ಕೆಲ್ಸಕ್ಕೆ ಹೋಗಲೇಬೇಕಲ್ಲಮ್ಮ. ಸರಿ ಅಕ್ಕ, ಆಯಿತು. ಥ್ಯಾಂಕ್ಸ್ ಅಕ್ಕ, ನಿಮ್ಮಿಂದ ತುಂಬ ಹೆಲ್ಪ್ ಆಯಿತು. ನನಗೆ ಏನು ಮಾಡಬೇಕು ಅನ್ನೋ ಗೊಂದಲದಲ್ಲೇ ನಾನು ಏನು ಮಾಡ್ತಿದ್ನೋ ನನಗಂತೂ ಅರ್ಥನೇ ಆಗ್ತಾ ಇಲ್ಲ. ಆದರೆ ನೀವು ಕೊಟ್ಟಿದ್ದ ಸಜೆಷನು ಚೆನ್ನಾಗಿದೆ. ನೋಡ್ತೀನಿ, ಆ ಹುಡುಗನ ಜೊತೆ ಮಾತಾಡ್ತೀನಿ, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀನಿ, ಹೇಗೆ ಏನು ಅಂತ ತಿಳ್ಕೊಂಡು ಆಮೇಲೆ ಮುಂದಿನ ನಿರ್ಧಾರ ಮಾಡ್ತೀನಿ ಅಕ್ಕ. ಸರಿ, ಆಯಿತು. ಗುಡ್ ನೈಟ್. ಗುಡ್ ನೈಟ್ ಅಕ್ಕ. ನೋಡು, ಜಾಸ್ತಿ ಏನೂ ಯೋಚನೆ ಮಾಡೋಕ್ಕೆ ಹೋಗಬೇಡ, ಮಲ್ಕೊಂಡು ಆರಾಮಾಗಿ ನಿದ್ದೆ ಮಾಡು. ಸರಿ, ಆಯಿತು. ರೀ, ನನಗಂತೂ ಈ ಮನೆ ತುಂಬ ಇಷ್ಟ ಆಗ್ಬಿಟ್ಟಿದೆ. ಅಯ್ಯೋ, ನಿನ್ನ ಇಷ್ಟ ಕಟ್ಕೊಂಡು ಏನು ಮಾಡಬೇಕು? ಬೇಗ ಬೇಗ ಹೊರಡು. ಮನೆ ಇಷ್ಟ ಆಗೈತೆ ಅಂತ ಇಲ್ಲೇ ಕುತ್ಕೋಬೇಡ. ಅಲ್ಲಿ ಊರಲ್ಲಿ ಅಂಗಡಿ ಮಾಡೋದಕ್ಕೆಲ್ಲ ವ್ಯವಸ್ಥೆ ಮಾಡ್ಕೋಬೇಕು ಕಣೆ. ಇಲ್ಲೇ ಕುತ್ಕೊಂಡ್ರೆ ಆಯ್ತದಾ? ರೀ, ನನಗೆ ಯಾಕೋ ಮನೆಗೆ ಬರೋಕ್ಕೆ ಮನಸ್ಸಿಲ್ಲ. ಈ ಮನೇಲೇ ಇರಬೇಕು ಅಂತ ಅನಿಸ್ತಾ ಇದೆ. ಲೇ ರಮ್ಯಾ, ಏನೇ ಹೇಳ್ತಾ ಇದೀಯ ನೀನು? ಅಯ್ಯೋ, ನೀನು ನೋಡು, ನೀನು ಬೇಕಿದ್ರೆ ಇನ್ನೊಂದ್ಸರಿ ಬರುವಂತೆ. ಈಗ ಸದ್ಯಕ್ಕೆ ಕೆಲಸ ಐತೆ, ನಡಿ ಗೀತನ್ ಕರ್ಕೊಂಡು ಹೋಗೋಣ. ಸ್ವಾಮಿ, ತಿಂಡಿ ತಿಂದ್ರಾ? ಹ್ಞೂ ಮಾವ, ತಿಂಡಿ ಆಯ್ತು. ನಿಮ್ದಾಯ್ತಾ? ಹ್ಞೂನಪ್ಪ, ತಿಂಡಿ ಆಯ್ತು. ಟೈಮಿಗೆ ಸರಿಯಾಗಿ ತಿಂಡಿ ತಿಂದ್ಬಿಡ್ಬೇಕು ನೋಡಪ್ಪ. ನಮಗೆ ಈ ತಿಂಡಿ ಊಟ ಎಲ್ಲನೂ ಟೈಮಿಗೆ ಸರಿಯಾಗಿ ತಿನ್ನಲಿಲ್ಲ ಅಂತಂದರೆ ಈ ಗ್ಯಾಸ್ಟ್ರಿಕ್ಕು ಜಾಸ್ತಿ ಆಗ್ಬಿಡುತ್ತೆ. ಅದಕ್ಕೆ ನಾನು ಟೈಮಿಗೆ ಸರಿಯಾಗಿ ತಿಂಡಿ ಊಟ ಎಲ್ಲ ಮಾಡ್ಕೊಂಬಿಡ್ತೀನಿ. ರಾತ್ರಿ ಸರಿಯಾಗಿ ಮಾತಾಡೋದಕ್ಕಾಗಲಿಲ್ಲ. ಮತ್ತೆ ಹೆಂಗಿದ್ದಾನೆ ನಿಮ್ಮಪ್ಪ? ಚೆನ್ನಾಗಿದ್ದಾರೆ ಅಂಕಲ್. ಫೋನ್ ಮಾಡಿದ್ದ ನಿನ್ನೆ. ಫೋನ್ ಮಾಡಿ ಈ ಥರ ನನ್ನ ಮಗನ ಕಳಿಸ್ತಾ ಇದ್ದೀನಿ, ಒಂಚೂರು ನನ್ನ ಮಗಳನ್ನ ಒಂಚೂರು ಕಳಿಸ್ಕೊಡು ಅಂತ ಹೇಳಿದ್ದೀನಿ. ನಮ್ಮ ಗಂಗುಗೂ ಹೇಳಿದ್ದೀನಿ ಕಳಿಸ್ಕೊಡು ಅಂತ. ಕರ್ಕೊಂಡೋಗಿ ಹುಷಾರಾಗಿ ಕರ್ಕೊಂಡೋಗಿ ಒಂದು 15 ದಿನ ಇಟ್ಕೊಂಡು ಕಳಿಸ್ಕೊಟ್ಬಿಡ್ರಪ್ಪ. ಯಾಕಂದರೆ ಅಲ್ಲೂ ಅನುಕೂಲ ಇಲ್ಲ ನೋಡು, ಆಸ್ಪತ್ರೆಗೆ ಹೋಗ್ಬೇಕು ಅಂದರೆ. ಮತ್ತೇನಿಲ್ಲ, ಅದೊಂದೇ ಸಮಸ್ಯೆ. ಅದಕ್ಕೆ ನೀವೇನು ಯೋಚನೆ ಮಾಡಬೇಡಿ ಮಾವ, ಒಂದು 15 ದಿನ ಇಟ್ಕೊಂಡು ಕಳಿಸ್ಕೊಟ್ಬಿಡ್ತೀನಿ. ಅಂದರೆ ನಮ್ಮ ತಾಯಿಗೂ ಪಾಪ ನಮ್ಮ ಗೀತಾ ತುಂಬ ನೆನಪಾಗ್ತಿದ್ಲು. ಅವಳನ್ನೇ ನೋಡಬೇಕು, ಅವಳಿಗೆ ಹಂಗೆ ಹಿಂಗೆ ಅಂತ ಹೇಳಿ ತುಂಬ ಯೋಚನೆ ಮಾಡ್ತಿದ್ರು. ಹಾಗಾಗಿ ಒಂದು 15 ದಿನ ಇಟ್ಕೊಂಡು ಕಳ್ಸೋಣ ಅಂತ. ಆಮೇಲೆ ಮಾವ, ನಾನೊಂದು ಅಂಗಡಿ ಓಪನ್ ಮಾಡ್ತಾ ಇದ್ದೀನಿ, ಒಂದು ಚಿಲ್ಲರೆ ಅಂಗಡಿ ಇಟ್ಕೊತಾ ಇದ್ದೀನಿ ಊರಲ್ಲೇ. ಅದಕ್ಕೆ ಅದನ್ನು ಇನ್ನೊಂದು ವಾರದಲ್ಲಿ ಮಾಡಿಬಿಟ್ಟು ಒಟ್ಟಿಗೆ ಕಳಿಸ್ಕೊಟ್ಬಿಡ್ತೀನಿ. ಹ್ಞೂ ಹೇಳಿದಾನೆ. ಮತ್ತೆ ನೀನೇನು ಮಾಡು ಗೊತ್ತಾ, ಇವಾಗ ಅಂಗಡಿ ಓಪನ್ ಮಾಡ್ಕೊತೀಯಲ್ಲ, ನೀನು ನೋಡ್ಕೊ, ಸ್ವಲ್ಪ ಜನನ ಅಬ್ಸರ್ವ್ ಮಾಡ್ಕೊ. ಯಾವ ಥರ ಐಟಮ್ ಇಟ್ಟರೆ ಜಾಸ್ತಿ ಸೇಲ್ ಆಗುತ್ತೆ ನೋಡು. ಜನ ಮುಖ್ಯ. ವ್ಯಾಪಾರದಲ್ಲಿ ಲಾಭ ಮಾಡೋದು ಇದ್ದಿದ್ದೇನೆ, ಆದರೆ ಜನನ್ ಮಾತ್ರ ಕಳ್ಕೊಬೇಡ. ನಾಲ್ಗೆ ಚೆನ್ನಾಗಿ ಇಟ್ಕೊಂಡಿರ್ಬೇಕು, ಕೈ ಚೆನ್ನಾಗಿರ್ಬೇಕು. ಹಂಗಿದ್ರೆ ಮನುಷ್ಯ ಉದ್ಧಾರ ಆಯ್ತನ್ ನೋಡು. ಜನ ಜೊತೆ ಖುಷಿಯಿಂದ ಮಾತಾಡಿ ವ್ಯವಹಾರ ಮಾಡಿದ್ರೆ ನಾಳೆ ನಿನ್ನ ಹತ್ರಕ್ಕೆ ಬರ್ತಾರೆ. ಒಂದಿನ ಬಂದಾಗ ನೀನು ಕಯ್ಯ ಅಂದ್ಬಿಟ್ರೆ, ಅಯ್ಯೋ ಅವನ ಅಂಗಡಿಗೆ ಏನು ಹೋಗೋದು, ದುಡ್ಡು ಕೊಡ್ತೀವಿ, ಅವನ ಕೈ ಅಂತಾನೆ ಬೇರೆ ಅಂಗಡಿಗೆ ಹೋಗೋಣ ಅಂತ ಹೋಗ್ಬಿಡ್ತಾರೆ. ಅದಕ್ಕೆ ನಂದೊಂದು ಕಿವಿ ಮಾತು ಅಂತ ಇಟ್ಕೋ ಅಷ್ಟೇ. ಗೊತ್ತಿರುತ್ತೆ ನಿಮ್ಗೂ, ನಂದೊಂದು ಸಜೆಷನ್ ಅಷ್ಟೇ ಕಣಪ್ಪ. ಹ್ಞೂ ಅಂಕಲ್, ನೀವು ಹೇಳಿದ್ ಸರಿನೇನೆ ಬಿಡಿ. ನೋಡಪ್ಪ, ಈಗ ನನಗೆ ಇಲ್ಲಿ ಒಬ್ರು ಪರಿಚಯ ಇದ್ದಾರೆ, ಹೋಲ್ಸೇಲಲ್ಲೇ ಕೊಡ್ತಾರೆ. ಬೇಕಾದ್ರೆ ನಾನು ಅವ್ರ ಜೊತೆ ಮಾತಾಡ್ತೀನಿ. ನೀನು ಅಂಗಡಿ ಎಲ್ಲ ಓಪನ್ ಆದಮೇಲೆ ಒಂದ್ಸರಿ ಬಂದು ಹೋಗು. ಇಲ್ಲ ಅಂತಂದ್ರೆ ಅದಕ್ಕೆ ಮೊದಲೇ ಬರ್ತೀಯಾ ನೋಡು.
ಒಂದ್ಸರಿ ನೀನು ಫ್ರೀ ಮಾಡ್ಕೊಂಡು ಬರೋದ್ ಮುಂಚೆ ನನಗೆ ಹೇಳಿರು, ನಾನು ಅವ್ರ ಜೊತೆ ಮಾತಾಡಿರ್ತೀನಿ. ಆಮೇಲೆ ನೀನು ಬಾ ಜೊತೆಲಿ, ನೋಡಿ ಮಾಡಿ ಮಾತಾಡ್ಕೊಂಡು ವ್ಯವಹಾರ ಮಾತಾಡ್ಕೊ. ಕ್ವಾಲಿಟಿ ಐಟಮ್ ಕೊಟ್ರೆ ಜನನೂ ತಗೊಂಡು ಹೋಗ್ತಾರೆ ಕಣಪ್ಪ. ತುಂಬ ಒಳ್ಳೆ ಕ್ವಾಲಿಟಿ ಐಟಮೇ ಕೊಡ್ತಾನವನು. ನೋಡು, ನೀನೊಂದ್ಸರಿ ಬಂದ್ಬಿಟ್ಟು ತಿಳ್ಕೊಂಡು ಹೋಗಿ ಎಲ್ಲಾನು. ಹೌದಾ, ಇನ್ನೂ ಒಳ್ಳೇದೇ ಆಯ್ತಲ್ಲ ಅಂಕಲ್. ಹಂಗಾದ್ರೆ ಸರಿ ಅಂಕಲ್, ಆಯ್ತು. ಹಂಗಾದ್ರೆ ನಾನು ಮಧ್ಯದಲ್ಲಿ ಒಂದ್ಸರಿ ಫ್ರೀ ಮಾಡ್ಕೊಂಡ್ ಬರ್ತೀನಿ. ರೀ ನಾನು ಬರ್ತೀನಿ ರೀ. ಅಯ್ಯೋ ಹುಚ್ಚ ಪ್ಯಾಲಿ, ಇನ್ನೂ ಕಟ್ಕೊಂಡು ಎಣ್ತಾ ಇದ್ದೀನಲ್ಲ, ನನ್ ಕರ್ಮ ಅದು. ಸುಮ್ಮನೆ ನಿಂತ್ಕೊಳ್ಳೆ, ನಾವಿಲ್ಲೇನೋ ಮಾತಾಡ್ತಾ ಇದೀವಿ ತಾನೇ, ಮಧ್ಯದಲ್ಲಿ ಬಂದ್ಬಿಟ್ಲು ನಾನು ಬರ್ತೀನಿ ಅಂತ ಹೇಳಿ ಮಕ್ಳು ಬಂದಂಗೆ. ಇನ್ನೇನಪ್ಪ ಸ್ವಾಮಿ ಸಮಾಚಾರ? ಇನ್ನೇನಿಲ್ಲ ಅಂಕಲ್. ನಿಮ್ಮಪ್ಪ ಒಂಥರ ಸ್ವಾಭಿಮಾನಿ ಕಣಪ್ಪ. ನಾನೇ ಸಹಾಯ ಮಾಡ್ತೀನಿ ಅಂತ ಅಂದ್ರೂ ಒಪ್ಕೊಳ್ಳಿಲ್ಲ ಅವನು. ನೋಡು, ಈಗೇನೋ ಲೋನ್ ತೆಗ್ಸಿದೀನಿ ಅಂತ ಹೇಳ್ತಿದ್ದ. ವ್ಯವಹಾರ ಅಂತ ಅಂದಮೇಲೆ ನೀನು ಸ್ವಲ್ಪ ಹುಷಾರಾಗಿ ವ್ಯವಹಾರ ಮಾಡಬೇಕಾಗುತ್ತೆ. ಜನಗಳ ಹತ್ರ ನಡ್ಕೋಬೇಕಾದ್ರೆ ಒಳ್ಳೆ ಥರದಲ್ಲೇ ಇರಬೇಕು. ಆದರೆ ಈ ಸಾಲ ಗೀಲ ಕೊಟ್ಟು ಕೈ ಸುಟ್ಕೊಳಕ್ ಹೋಗ್ಬೇಡ. ನೀನು ಈಗ ಮೊದಲು ಕಲಿಬೇಕಾಗಿರೋ ಪಾಠ ಅದೇನೇನೆ. ಯಾರಿಗೂ ಅಷ್ಟೊಂದು ಸಾಲ ಕೊಡಕ್ಕೆ ಹೋಗ್ಬೇಡ. ಹೇಳು, ನೋಡಿ ಇವಾಗ ಅಂಗಡಿ ಓಪನ್ ಮಾಡಿದ್ದೀನಿ, ನನಗೂ ಸ್ವಲ್ಪ ಕಷ್ಟ ಇದೆ, ಇವಾಗ ಯಾರು ಸಾಲ ತಗೋಬೇಡಿ ಅಂತ. ಊರಲ್ಲೇ ಮಾಡ್ತಿರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ನನಗೆ ಗೊತ್ತು. ಆದ್ರೂ ನಾವು ಒಂದು ಸ್ವಲ್ಪ ಆ ರೀತಿನೇ ನಡ್ಕೋಬೇಕಾಗುತ್ತೆ. ಹೌದು ಅಂಕಲ್, ನೀವು ಹೇಳಿದ್ ಕರೆಕ್ಟಾಗೇ ಇದೆ. ಸರಿ ಆಯಿತು, ನಾನೆಲ್ಲ ನೋಡ್ಕೋತೀನಿ ಬಿಡಿ ಅಂಕಲ್, ಪರವಾಗಿಲ್ಲ. ಸರಿ ಕಣಪ್ಪ, ಆಯಿತು, ಒಳ್ಳೇದಾಗಲಿ. ನನಗೂ ಆಫೀಸ್ಗೆ ಟೈಮ್ ಆಗುತ್ತೆ. ಗಂಗೋ ಹತ್ರ ಹೇಳಿದ್ದೀನಿ ಎಲ್ಲಾನು. ಅವಳು ಕಳಿಸ್ಕೊಡ್ತಾಳೆ. ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ. ಬೇಕಿದ್ರೆ ನಮ್ಮದೇ ಕಾರ್ ತಗೊಂಡೋಗಿ. ಹ್ಞೂ ಸರಿ ಅಂಕಲ್, ಆಯ್ತು ಹಂಗಾದ್ರೆ. ಸರಿ ಆಯಿತು, ಬರ್ತೀನಿ. ಸರಿ ಮಾವ, ಹೋಗ್ಬಿಟ್ಟು ಬನ್ನಿ. ಗಂಗು ನಾನಿನ್ನು ಆಫೀಸ್ಗೆ ಹೊರಡ್ತೀನಿ ಕಣೆ. ರೀ ಬಂದೇ ಇರಿ ಒಂದು ನಿಮಿಷ. ಏನೇ ಅದು ನಿಂದು ಹೋಗ್ಬೇಕಾದ್ರೆ? ಏನಿಲ್ಲ ರೀ. ಸರಿ ಆಯ್ತು, ಹೋಗ್ಬಿಟ್ಟು ಬನ್ನಿ. ಇದನ್ನ ಹೇಳಕ್ ಅಲ್ಲಿಂದ ಓಡ್ ಬಂದ್ಯಾ? ಒಳ್ಳೆ ಕತೆ ನಿಂದು. ರೀ, ಲಂಚ್ ಬಾಕ್ಸ್ ರೆಡಿ ಮಾಡಿ ಡ್ರೈವರ್ ಕೈಲಿ ಕೊಟ್ಟಿದ್ದೀನಿ. ಮಧ್ಯಾಹ್ನ ಟೈಮಿಗೆ ಸರಿಯಾಗಿ ಊಟ ಮಾಡಿ. ಸರಿ ಆಯ್ತು. ನಾನು ಊಟ ಮಾಡಿದ್ದೀನೋ ಇಲ್ವೋ ಅನ್ನೋದು ನಿನ್ಗೆ ಗೊತ್ತಾಗುತ್ತಲ್ಲ. ಊಟ ಟೈಮಿಗೆ ಕರೆಕ್ಟಾಗಿ ಫೋನ್ ಮಾಡಿ ಅಲಾರಾಮ್ ತರ ನೆನ್ಪು ಮಾಡ್ತೀಯಲ್ಲ. ರೀ ಊಟ ಮಾಡಿದ್ರಾ? ಊಟ ಮಾಡಿ ಅಂತ. ನೋಡಿ ಮತ್ತೆ, ನಾನು ನಿಮಗೆ ನನ್ನ ಗಂಡ ಅಂತ ಹೇಳಿ ಅಷ್ಟು ಕೇರ್ ಮಾಡಿದ್ರೆ ನಿಮ್ಗೆ ಅದು ತಮಾಷೆ ಆಗಿದ್ಯಾ? ಬಿಡಿ ಹೋಗ್ಲಿ, ಇನ್ಮೇಲೆ ನಾನು ನಿಮ್ಗೆ ಕಾಲೇ ಮಾಡಲ್ಲ. ಅಯ್ಯೋ ಸುಮ್ಮನೆ ಹಂಗಂದೆ ಕಣೆ. ಸರಿ ಆಯ್ತು ಬಿಡು, ಟೈಮ್ ಸರಿಯಾಗಿ ಊಟ ಮಾಡ್ತೀನಿ. ಆಮೇಲೆ ಸ್ವಾಮಿ ಮತ್ತೆ ಅವನ ಹೆಂಡತಿಗೂ ಅರ್ಶಿನ ಕುಂಕುಮ ಕೊಟ್ಟು ಸ್ವಲ್ಪ ಏನಾದ್ರು ಕೊಡು. ಸರಿ ರೀ, ಆಯ್ತು. ಸರಿ ಹಂಗಾದ್ರೆ ಗೀತಂಗೂ ಹೇಳ್ಬಿಡು ಹುಷಾರಾಗಿರೋದಕ್ಕೆ. ನಾನು ಬರ್ತೀನಿ. ಸರಿ ರೀ.